ವೀಕ್ಷಕರೇ, ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮೆಯೇ ಸ್ವಾಗತ. ಶ್ರೀ ಕೃಷ್ಣ ಪರಮಾತ್ಮನಿಗೆ ಗೋವರ್ಧನ ಗಿರಿಧಾರಿ ಎನ್ನುವ ಹೆಸರು ಇರೋದು ನಿಮ್ಗೆಲ್ಲ ಗೊತ್ತು. ಆದರೆ ಏನಿದು ಗೋವರ್ಧನಗಿರಿ ಅಂದರೆ, ಈ ಗೋವರ್ಧನಗಿರಿಯ ಇತಿಹಾಸವೇನು ಅಂತ ನಿಮ್ಗೆ ಗೊತ್ತಾ? ಇದರ ಹಿಂದಿರುವಂತಹ ಅದ್ಭುತ ಕಥೆ ಏನು ಅಂತ ನಿಮ್ಗೆ ಗೊತ್ತಾ? ಇದನ್ನ ಅರಿಯುವಂತ ಆಸಕ್ತಿ ನಿಮ್ಗಿದ್ರೆ ತಪ್ಪದೆ ಈ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಬಹಳ ಹಿಂದೆ ಒಂದು ದೊಡ್ಡ ಕಾಡಿನಲ್ಲಿ ಕೌಶಿಕನೆಂಬ ಮುನಿ ವಾಸವಾಗಿರುತ್ತಾನೆ. ಒಮ್ಮೆ ಕೌಶಿಕರು ಬ್ರಹ್ಮನನ್ನ ಕುರಿತು ಘೋರವಾದ ತಪಸ್ಸನ್ನ ಮಾಡ್ತಾರೆ. ಕೌಶಿಕ ಮುನಿಯಿಂದ ತನ್ನ ಇಂದ್ರ ಪದವಿಗೆ ಧಕ್ಕೆ ಬರಬಹುದು ಎನ್ನುವ ಆತಂಕ ದೇವೇಂದ್ರನಿಗೆ ಉಂಟಾಗುತ್ತೆ. ಮುನಿಯ ತಪಸ್ಸಿಗೆ ಅಡ್ಡಿಯುಂಟು ಮಾಡಲು ಒಂದು ಗೋವನ್ನ ಸೃಷ್ಟಿಸಿ ಕೌಶಿಕನ ಆಶ್ರಮಕ್ಕೆ ಕಳುಹಿಸುತ್ತಾನೆ. ಗೋವು ಕೌಶಿಕ ಮುನಿಯ ಆಶ್ರಮವನ್ನ ಹಾಳು ಮಾಡುತ್ತೆ. ಕೌಶಿಕ ಮುನಿಗಳು ದರ್ಪೆಯಿಂದ ಅದನ್ನ ಓಡಿಸುತ್ತಾರೆ. ದರ್ಪೆಯಿಂದ ಪೆಟ್ಟು ತಿಂದ ಆ ಗೋವು ದುರ್ವಾಸ ಮುನಿಯ ಆಶ್ರಮದ ಬಳಿ ಬಂದು ಅಸುನೀಗುತ್ತದೆ. ಕೋಪಗೊಂಡ ದುರ್ವಾಸರು ಕೌಶಿಕ ಮುನಿಗೆ ರಾಕ್ಷಸನಾಗೆಂದು ಶಪಿಸಿಬಿಡ್ತಾರೆ. ಕೌಶಿಕನು ರಾಕ್ಷಸನಾಗ್ತಾನೆ. ಅವನು ಹೆಚ್ಚಾಗಿ ಗೋವುಗಳನ್ನೇ ಭಕ್ಷಿಸುತ್ತಿರುತ್ತಾನೆ. ಹಾಗಾಗಿ ಅವನಿಗೆ ಗೋಭಕ್ಷಕ ರಾಕ್ಷಸ ಎಂದೇ ಹೆಸರಾಗುತ್ತೆ. ಸ್ವಲ್ಪ ಕಾಲ ಕಳೆದ ನಂತರ ಶಾಪಗ್ರಸ್ತ ರಾಕ್ಷಸ ಬ್ರಹ್ಮಶ್ರೀ ವಶಿಷ್ಠರ ಆಶ್ರಮಕ್ಕೆ ನುಗ್ಗಿ ಬರ್ತಾನೆ. ವಶಿಷ್ಠರನ್ನ ಕಂಡೊಡನೆ ಅವನಿಗೆ ತನ್ನ ಗತ ಬದುಕಿನ ನೆನಪಾಗುತ್ತೆ. ಮುನಿಗಳಿಗೆ ಸಾಷ್ಟಾಂಗ ಎರಗುವ ರಾಕ್ಷಸ ತನ್ನ ಶಾಪವನ್ನ ಕಳೆಯುವಂತೆ ಕೇಳಿಕೊಳ್ಳುತ್ತಾನೆ. ಆಗ ವಶಿಷ್ಠರು ಆ ರಾಕ್ಷಸನಿಗೆ, ನಿನಗೆ ಶಾಪ ವಿಮೋಚನೆಯಾಗುವ ಸಮಯ ಹತ್ತಿರ ಬಂದಿದೆ. ನೀನೀಗ ನಿನ್ನ ರಾಕ್ಷಸ ದೇಹವನ್ನ ತ್ಯಜಿಸಿಬಿಡು. ನಿನ್ನ ಶರೀರ ಬಿದ್ದ ಸ್ಥಳದಲ್ಲಿ ಒಂದು ಪರ್ವತ ಬೆಳೆಯುತ್ತದೆ. ಪರ್ವತ ರೂಪಿಯಾದ ನಿನ್ನಲ್ಲಿ ಗೋವಾಂಶ ಬೆಳವಣಿಗೆಗೆ ಪೂರಕವಾದ ಸಸ್ಯಗಳು, ಗಿಡಮೂಲಿಕೆಗಳು ಬೆಳೆಯುತ್ತವೆ. ಮುಂದೆ ನಿನಗೆ ಗೋವರ್ಧನ ಎಂದು ಹೆಸರಾಗುತ್ತದೆ. ಪರ್ವತದಲ್ಲಿ ಗೋವುಗಳಿಂದ ಬೀಳುವ ಸಗಣಿ ಮತ್ತು ಗೋಮೂತ್ರದಿಂದ ನಿನ್ನ ಪಾಪವೆಲ್ಲವೂ ದಹಿಸುವುದು. ದ್ವಾಪರ ಯುಗದಲ್ಲಿ ಶ್ರೀಹರಿಯು ಶ್ರೀಕೃಷ್ಣನಾಗಿ ಅವತರಿಸಿ ಬಂದಾಗ ನಿನ್ನ ಮಹತ್ವವನ್ನು ಇಡೀ ಜಗತ್ತಿಗೆ ಸಾರುತ್ತಾನೆ. ನಿನ್ನನ್ನು ಕಿರುಬೆರಳಿನಲ್ಲಿ ಮೇಲೆ ಎತ್ತಿ ಹಿಡಿದಾಗ ನಿನಗೆ ಮುಕ್ತಿ ದೊರೆಯುತ್ತದೆ ಎಂದು ಶಾಪ ವಿಮೋಚನೆಯ ಮಾರ್ಗವನ್ನ ಹೇಳುತ್ತಾನೆ. ವಶಿಷ್ಠ ಮಹರ್ಷಿಗಳ ಸೂಚನೆಯಂತೆ ಶಾಪಗ್ರಸ್ತ ರಾಕ್ಷಸ ತನ್ನ ದೇಹವನ್ನ ತ್ಯಜಿಸುತ್ತಾನೆ. ಆತ ಅಸುನೀಗಿದ ಸ್ಥಳದಲ್ಲಿ ಪರ್ವತವು ಗೋಚರವಾಗುತ್ತದೆ. ಆ ಪರ್ವತದಲ್ಲಿ ಗೋರಕ್ಷಣೆಗೆ ಅವಶ್ಯವಾದ ಸಸ್ಯ ಸಂಪತ್ತು ಸಮೃದ್ಧವಾಗಿರುತ್ತದೆ. ಮುಂದೆ ಆ ಪರ್ವತವು ಗೋವರ್ಧನ ಎಂದೇ ಹೆಸರಾಗುತ್ತದೆ. ಮುಂದೆ ದ್ವಾಪರದಲ್ಲಿ ಶ್ರೀಹರಿ ಗೋಕುಲದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸುತ್ತಾನೆ. ಶ್ರೀಕೃಷ್ಣನು ಇಂದ್ರನ ಬದಲಿಗೆ ಗೋವರ್ಧನ ಪರ್ವತವನ್ನೇ ಪೂಜಿಸುತ್ತಾನೆ. ಆಗ ದೇವೇಂದ್ರನು ಕೋಪೋದ್ರಿಕ್ತನಾಗಿ ಕುಂಭದ್ರೋಣ ಮಳೆಯನ್ನ ಸುರಿಸುತ್ತಾನೆ. ಮಳೆಯಿಂದಾಗಿ ಜನರೆಲ್ಲ ಗೀಳಿಡುತ್ತಿರುವಾಗ ಶ್ರೀಕೃಷ್ಣನು ಗೋವರ್ಧನಗಿರಿ ಬೆಟ್ಟವನ್ನು ತನ್ನ ಕಿರುಬೆರಳಿನಿಂದ ಮೇಲಕ್ಕೆ ಎತ್ತುತ್ತಾನೆ. ಅದರಡಿ ಜನರನ್ನ ರಕ್ಷಣೆ ಮಾಡ್ತಾನೆ. ಗೋವರ್ಧನ ಗಿರಿಧಾರಿ ಎನ್ನುವ ಹೆಸರು ಶ್ರೀಕೃಷ್ಣನಿಗೆ ಬರುತ್ತದೆ. ಶ್ರೀಕೃಷ್ಣನ ಕೃತ್ಯದಿಂದ ಕೌಶಿಕ ಮುನಿಯ ಶಾಪ ವಿಮೋಚನೆಯಾಗುತ್ತದೆ. ಸೂಕ್ಷ್ಮ ಶರೀರಿಯಾಗಿ ಬಂದು ಶ್ರೀಕೃಷ್ಣನಿಗೆ ವಂದಿಸಿ ಮುಕ್ತಿಯನ್ನ ಪಡೆಯುತ್ತಾನೆ. ಈ ಸಂಗತಿ ಶ್ರೀಕೃಷ್ಣನ ಹೊರತಾಗಿ ಮತ್ಯಾರಿಗೂ ತಿಳಿಯುವುದೇ ಇಲ್ಲ. ಈ ಕಥೆ ನಿಮಗೆ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.